ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟು, ರಕ್ತಹೀನತೆ ಅಂತ ಚಿಕಿತ್ಸೆಗೆ ಬಂದಂತ ವ್ಯಕ್ತಿ ಸ್ಥಿತಿ ಇದೀಗ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟಿನಿಂದ ವ್ಯಕ್ತಿ ಐಸಿಯುಗೆ ಶಿಫ್ಟ್ ಆಗಿದ್ದಾರೆ. ಓ ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿಗೆ ಎ ಪಾಸಿಟಿವ್ ರಕ್ತವನ್ನ ಕೊಟ್ಟು ಎಡವಟ್ಟು ಮಾಡಲಾಗಿದೆ ಅನ್ನೋದೊಂದು ಗಂಭೀರವಾದಂತ ಆರೋಪ. ಈ ತರದ ಎಡವಟ್ಟುಗಳ ಆಗಾಗ ಆಗ್ತಾ ಇರುತ್ತೆ. ಅದು ಏನ್ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೋ, ಯಾರಾದ್ರೂ ಜೀವದ ಜೊತೆ ಚೆಲ್ಲಾಟ ಆಡ್ತಾರಲ್ಲ. ರೋಗಿ ಪುನೀತ್ ಸೂರ್ಯ ಎಂಬುವವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದೃಷ್ಟವಶಾತ್ ಸಹಜ ಸ್ಥಿತಿಗೆ ಮರಳುತ್ತಾ ಇದ್ದಾರೆ ಪುನೀತ್ ಸೂರ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಲಾಗಿದೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಉಮೇಶ್ ವಿರುದ್ಧ ದೂರನ್ನ ನೀಡಲಾಗಿದೆ. ನೋಡಿ ಎಂತ ಎಡವಟ್ಟುಗಳು ಅಂತ. ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಲ್ವಾ? ರೋಗಿಗಳ ಜೀವ ಜೊತೆಗೆ ಈ ಥರ ಚಲಾಟ ಆಡೋದಕ್ಕಾಗತ್ತಾ? ಯಾವುದೋ ರಕ್ತದ ಗುಂಪಿನವ್ರಿಗೆ ಇನ್ಯಾವುದೋ ರಕ್ತ ತಂದು ನೀವು ಇಂಜೆಕ್ಟ್ ಮಾಡಿದ್ರೆ ಅವ್ರ ದೇಹದ ಕತೆಗೇನಾಗಬೇಡ, ಅವ್ರ ಜೀವದ ಕತೆಗೇನಾಗಬೇಡ. ಸದ್ಯ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನೋ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪುಣ್ಯ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಮೊನ್ನೆ ಅದ್ಯಾವುದೋ ರಾಜ್ಯದಲ್ಲಿ ನೋಡ್ತಾ ಇದ್ವಿ, HIV ರಕ್ತ ಇರುವಂಥವ್ರದ್ದು ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ, ಮಕ್ಕಳಿಗೂ ಸೇರಿಸಿ. ಇಂಥ ಎಡವಟ್ಟುಗಳಿಂದನೇ ಅಲ್ವಾ ಬೇರೆಯವ್ರ ಜೀವನನೂ ಹಾಳಾಗುವಂಥದ್ದು. ಈ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ಆಗಬೇಕಾಗತ್ತೆ, ಸ್ಟ್ರಿಕ್ಟಾಗಿ ಗಮನ ಹರಿಸಿ ಕೆಲಸ ಮಾಡಬೇಕಾಗತ್ತೆ. ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ? ನೀನ್ ಐಡಿ ತೋರ್ಸು ಇವಾಗ. ಸರ್ ಐಡಿ ತೋರಿಸ್ತೀರಾ ಏನ್ ಸರ್ ಇವಾಗ? ನಾನು ಏನಮ್ಮ ಹೊಡೆದೆ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ರಜೆ ಕೊಡದ ಹಿನ್ನೆಲೆ ತಪ್ಪಾಗಿ ಹೋಯಿತು ಎಂದ ಉಮೇಶ್, ಲ್ಯಾಬ್ ಟೆಕ್ನಿಷಿಯನ್. ಉಮೇಶ್ ಬೇಜವಾಬ್ದಾರಿ ಉತ್ತರ. ಉಮೇಶ್ ಉತ್ತರ ಕೇಳಿ ರೋಗಿ ಸಂಬಂಧಿಕರು ಸಿಡಿಮಿಡಿ. ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ರೋಗಿ ಸಂಬಂಧಿಕರ ಆಕ್ರೋಶ. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಅಂತ ತೀವ್ರ ಅಸಮಾಧಾನ. ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆಸ್ಪತ್ರೆ ಆಡಳಿತ ಮಂಡಳಿ ಭರವಸೆ. ಅಲ್ಲ ಸ್ವಾಮಿ, ನಿಮಗ್ ರಜಾ ಕೊಟ್ಟಿಲ್ಲ ಅಂತ ನೀವ್ಯಾರ್ದೋ ಜೀವ ತೆಗಿತೀರಾ ಅಂತಂದ್ರೆ ನಿಮಗ್ ರಜಾ ಕೊಡ್ತಾ ಇಲ್ವಾ? ಕೆಲಸನೇ ಮಾಡೋದಕ್ಕಾಗ್ತಾ ಇಲ್ವಾ? ರಿಸೈನ್ ಮಾಡಿ ಹೋಗಿ. ಅದನ್ನ ಬಿಟ್ಟು ಇನ್ಯಾರ್ದೋ ಜೀವ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ, ಇದೊಂದು ಉತ್ತರನ? ಎಷ್ಟೋ ಜನ ರಜೆನೇ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಹಂಗಾದ್ರೆ ನಮ್ಮ ಸೈನಿಕರ ಕತೆ ಹೇಳಿ. ರಜೆ ಕೊಟ್ಟಿಲ್ಲ, ನಾವು ಯುದ್ಧ ಮಾಡಲ್ಲ, ರಜೆ ಕೊಟ್ಟಿಲ್ಲ, ಬೇಕಾದ್ರೆ ಯಾರು ಬೇಕಾದ್ರೂ ಬರಲಿ ಅಂತ ಸುಮ್ಮನೆ ಇದ್ದು ಬಿಡ್ತಾರ? ಇದೊಂದು ಉತ್ತರನ? ಆ್ಯಕ್ಷನ್ಸ್ ಆಗಬೇಕಾಗತ್ತೆ ಇಂಥವ್ರ ವಿರುದ್ಧ. ರಜೆ ಕೊಡದೆ ಇರೋದು ಬಿಡೋದು ಅದು ನಿಮ್ಮ ಸಮಸ್ಯೆ, ನಿಮ್ಮ ಮ್ಯಾನೇಜರೋ ನಿಮ್ಮ ಓನರೋ ಯಾರಿದ್ದಾರೋ ಅವ್ರ ಸಮಸ್ಯೆ. ಏನು ಅವ್ರಿಗೆ ರಕ್ತ ಚೇಂಜ್ ಮಾಡಿದ್ದೀರಾ ನೀವು? ಬಂದಿರೋ ರೋಗಿಗಳಿಗೆ ತಾನೇ. ಇದನ್ನೊಂದು ಉತ್ತರ ಅಂತಾರ? ಕಾಟಾಚಾರ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ಸಂಬಳ ಎಣ್ಸಲ್ವಾ ನೀವು? ಏನು ಪುಕ್ಷಟ್ಟೆನ ಕೆಲಸ ಮಾಡ್ತೀರಾ? ಈಗ ಅವ್ರದ್ದು ಜೀವಕ್ಕೆ ಏನಾದರೂ ಆಗಿತ್ತು ಅಂತಂದ್ರೆ ಯಾರ್ರೀ ಜವಾಬ್ದಾರಿ? ನೋಡ್ಕೊಳ್ತಿದ್ರ ನೀವು? ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಿಜವಾಗ್ಲೂ ಈ ಥರದ ಘಟನೆಗಳು ಹೆಚ್ಚಾಗ್ತಾ ಇದೆ. ನಿರ್ಲಕ್ಷ್ಯ ವಹಿಸೋದು, ಬೇಜವಾಬ್ದಾರಿ ವಹಿಸೋದು. ಸೊ ಯಾವ ಥರ ಆ್ಯಕ್ಷನ್ಸ್ ಆಗಿದೆ? ಒಂದು, ಇನ್ನೊಂದು ರೋಗಿ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಸಂಪರ್ಕ ಕಡಿತ ಆಗಿದೆ. ನೋಡಿ, ನಿಜವಾಗ್ಲೂ ಈ ಪ್ರಕರಣ ರೋಗಿಗಳನ್ನು ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಎಲ್ಲಾದರೂ ಬ್ಲಡ್ ಚೇಂಜ್ ಮಾಡಿಸ್ಬೇಕು, ಬ್ಲಡ್ ತೊಗೋಬೇಕು ಅಂತಿದ್ರು ಯಾರಿಗಾದರೂ ಈಗ ಭಯ ಆಗಲ್ವಾ? ಅಯ್ಯೋ ಯಾವ ಬ್ಲಡ್ ಹಾಕಿದಾರೋ ಏನೋ, ಅಯ್ಯೋ ಏನಾಯ್ತೋ ಏನೋ. ಯಾಕೆಂದರೆ ಯಾರೋ ಒಂದಿಬ್ಬರು ಮಾಡೋ ಎಡವಟ್ಟು. ಇದರಿಂದ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗೋಕ್ಕೆ, ಬ್ಲಡ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ, ಬ್ಲಡ್ ತಗೊಳ್ಳೋದಕ್ಕೆ, ಬ್ಲಡ್ ಕೊಡೋದಕ್ಕೆ ಎಲ್ಲದಕ್ಕೂ ಭಯ ಶುರು ಆಗುತ್ತೆ. ಸೊ ಹಾಗಾಗಿ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಮನೇಲಿ ಹೆಂಡತಿ ಜೊತೆ ಜಗಳ ಆಗಿದೆ ಅಂತ ಇಲ್ಲಿ ಬಂದು ಇಲ್ಲಿ ಯಾರಿಗೋ ಬೇರೆ ಏನಾದರೂ ಮೆಡಿಸಿನ್ ಕೊಡೋದಕ್ಕಾಗತ್ತಾ? ಅಥವಾ ಮನೇಲಿ ಮಕ್ಕಳು ಬೈತಾ ಇದ್ರು ಅಂತ ಇನ್ನೇನೋ ಮಾಡೋದಕ್ಕಾಗತ್ತಾ? ನಿಮ್ಮ ವೈಯಕ್ತಿಕ ಸಮಸ್ಯೆಗಳು, ವೈಯಕ್ತಿಕ ಮನಸ್ಥಿತಿಗಳು, ಅದನ್ನು ನೀವು ಪರ್ಸ್ನಲ್ ಆಗಿ ಇಟ್ಕೊಳ್ಳಿ. ಕೆಲಸದ ಜೊತೆಗೆ ಮಿಕ್ಸ್ ಮಾಡಬೇಡಿ. ರಜೆ ಕೊಟ್ಟಿಲ್ಲ ಅಂತ ಈ ಥರ ಮಾಡೋದು ಅಂತಂದರೆ ಏನಂತ ಹೇಳಬೇಕು ಹೇಳಿ? ಇದಕ್ಕೆ ಇಂಥವ್ರಿಗೆಲ್ಲ ಆ್ಯಕ್ಷನ್ಸ್ ಆಗಬೇಕು. ಎಲ್ಲೂ ಕೆಲಸ ಸಿಗಬಾರ್ದು ಇಂಥವ್ರಿಗೆಲ್ಲ. ಯಾಕಂದರೆ ಅಲ್ಲೂ ಇದೇ ಥರ ಮಾಡಿದ್ರು ಅಂತಂದರೆ, ಒಂದೆರಡು ದಿನ ಸಂಬಳ ಕೊಡೋದು ಲೇಟ್ ಆಯಿತು ಅಂತ ಇನ್ನೇನೋ ಮಾಡಿದ್ರು ಅಂತಂದರೆ ಪಾಪ ಅಮಾಯಕರ ಜೀವದ ಜೊತೆಗೆ ಆಟ ಆಡ್ತಾರೆ ಅಲ್ಲ. ಹಾಗಾಗಿ ಇಂಥವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕಾಗತ್ತೆ.
ನಾನು ಏನಮ್ಮ ಹೊಡೆದೆ ಹೊಡೆದ್ನ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಯಾರು ಕರ್ಕೊಂಬರೋ ಹೋಗಿ ಯಾರನ್ನ ನಾನು ಯಾಕೆ ಕರ್ಕೊಂಡು ಬರ್ಬೇಕು ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ ಕರ್ಕೊಂಬಿಡೋದು ನೀನ್ ಐಡಿ ತೋರ್ಸು ಇವಾಗ ಸೊ ಈಗ ಆಯ್ತಮ್ಮ ಸರ್ ಐಡಿ ತೋರಿಸ್ತೀರಾ ಏನ್ ಸರ್ ಇವಾಗ ಸೇರಪ್ಪ ಇರು brother, ಒಂದ್ ನಿಮಿಷ ಇರು brother. ಆಯ್ತು ನಾನು ಏನಮ್ಮ ಹೊಡೆದೆ ಹೊಡೆದ್ನ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಯಾರು ಕರ್ಕೊಂಬರೋ ಹೋಗಿ ಯಾರನ್ನ ನಾನು ಯಾಕೆ ಕರ್ಕೊಂಡು ಬರ್ಬೇಕು ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ ಕರ್ಕೊಂಬಿಡೋದು ನೀನ್ ಐಡಿ ತೋರ್ಸು ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈಗ ಆಕ್ಷನ್ ಏನಾದರೂ ಆಗಿದೆಯಾ ಈ ಸಿಬ್ಬಂದಿ ವಿರುದ್ಧ ಬಂದು? ಇನ್ನೊಂದು ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮೊದಲನೇದಾಗಿ ರೋಗಿ ಪರಿಸ್ಥಿತಿ ಸಹಜಸ್ಥಿತಿ ಅಂತ ಬರ್ತಾ ಇರುವಂತದ್ದು. ಮುಂದೆ ಇನ್ನೊಂದೆರಡು ದಿನಗಳಲ್ಲಿ ಜನರಲ್ ವಾರ್ಡ್ ಕೂಡ ಶಿಫ್ಟ್ ಮಾಡೋ ಸಾಧ್ಯತೆ. ಸದ್ಯದಲ್ಲಿ ಐಸಿಯುದಲ್ಲಿ ಈಗ ಚಿಕಿತ್ಸೆಯನ್ನ ರೋಗಿ ಪಡೆದುಕೊಳ್ತಾ ಇರುವಂತದ್ದು. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ಜನರಲ್ ಆಸ್ಪತ್ರೆ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಮಾಡಿರುವಂತಹ ಒಂದು ಎಡವಟ್ಟಿನಿಂದ ಒಂದು ಜೀವನೇ ಹೋಗುವಂತ ಸ್ಥಿತಿ ಈಗ ನಿರ್ಮಾಣ ಆಗಿತ್ತು. ಮುಖ್ಯವಾಗಿ ಬ್ಲಡ್ ಅನ್ನ ಕೊಡುವಂತದ್ರಲ್ಲಿ O+ ಇರೋದನ್ನ A+ ಅನ್ನು ಕೊಟ್ಬಿಟ್ಟು ರೋಗಿಯ ಸ್ಥಿತಿ ಈಗ ಜನಕ ಆಗುವಂತಹ ಮಟ್ಟಿಗೆ ಹೋದಂತಹ ಘಟನೆ ಆಗಿರುವಂತದ್ದು. ಇದು ಈಗ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರಕರಣ ಕೂಡ ಒಂದ್ ರೀತಿಯಲ್ಲಿ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿರುವಂತದ್ದು. ಆದ್ರೆ ಉಮೇಶ್ನನ್ನ ವಿಚಾರಿಸಿದಾಗ ನನಗೆ ರಜೆಯನ್ನು ಕೊಡ್ಲಿಲ್ಲ, ಆ ಒಂದು ಟೆನ್ಷನ್ ಅಲ್ಲಿ ನಾನು O+ ಕೊಡೋದ್ ಬದಲು A+ ಕೊಟ್ಟೆ ಅನ್ನುವಂತ ಒಂದು ಸಬೂಬನ್ನ ನೀಡ್ತಾ ಇದ್ದಾರೆ. ಇದು ಸಹಜವಾಗಿ ಒಂದ್ ರೀತಿಯಲ್ಲಿ ಅನಾರೋಗ್ಯಕ್ಕೆ ಬಿಡದಂತ ಕುಟುಂಬ ಸಾಕಷ್ಟು ಶಾಕ್ ಆಯ್ತು. ಈ ತರದ ಬೇಜವಾಬ್ದಾರಿತನ ನಡವಳಿಕೆ ಇದ್ರೆ ಒಂದು ಜೀವ ಹೋಗುತ್ತಲ್ಲ ಅನ್ನುವಂತಹ ಒಂದು ಭಯ ಹಾಗೂ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳು ತಕ್ಷಣ ಅಲರ್ಟ್ ಆಗಿ ಈಗ ರೋಗಿಯವನಿಗೆ ಸಂಪೂರ್ಣವಾದ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇದು ಜಯನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆದಂತಹ ಘಟನೆ. ಈಗ ರೋಗಿಯ ಪರಿಸ್ಥಿತಿ ಸಹಜಸ್ಥಿತಿ ಅಂತ ಬರ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಜನರಲ್ ವಾರ್ಡ್ ಕೂಡ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಈಗ ಆಸ್ಪತ್ರೆಯ ಮೂಲಗಳಿಂದ ಬಂದಿರುವಂತದ್ದು. ಫೈನ್.